ಇದು ಈಶಾವಾಸ್ಯ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಕೇಳಿ ಪ್ರತಿದಿನ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಮಹಾತ್ಮೆಯ ಕಲಿಕ ಎಂಬ ವ್ಯಾಧ ಮತ್ತು ಉತ್ತಂಕ ಮುನಿಯ ಕಥೆಯನ್ನು ವಿಸ್ತರಿಸುವ 4ನೇ ಅಧ್ಯಾಯ, ಭಾಗ 3. ಅಯ್ಯ, ಮಾಯೆಯು ಬಹಳ ಪ್ರಬಲವಾಗಿದೆ. ಅದು ಸಮಸ್ತ ಜಗತ್ತನ್ನು ಮೋಹದಲ್ಲಿ ಕೆಡಹುತ್ತದೆ. ಹೆಂಡತಿ, ಮಕ್ಕಳು, ಮಿತ್ರರು ಮುಂತಾದವರ ಮೂಲಕ ಎಲ್ಲರನ್ನೂ ಎಲ್ಲ ರೀತಿಯ ದುಃಖಗಳಿಂದ ಜೋಡಿಸಿಬಿಡುತ್ತದೆ. ಪರಧನವನ್ನು ಅಪಹರಿಸಿ ತನ್ನ ಹೆಂಡತಿ ಮಕ್ಕಳನ್ನು ಸಾಕುವ ಮನುಷ್ಯನು ವ್ಯರ್ಥನು. ಏಕೆಂದರೆ ಕೊನೆಗೆ ಅವೆಲ್ಲವೂ ಬಿಟ್ಟು ಒಬ್ಬಂಟಿಗನಾಗಿ ಪರಲೋಕದ ದಾರಿ ಹಿಡಿಯುತ್ತಾನೆ. ನನ್ನ ತಂದೆ, ನನ್ನ ತಾಯಿ, ನನ್ನ ಹೆಂಡತಿ, ನನ್ನ ಮಕ್ಕಳು, ಈ ಮನೆ, ಮಠ ಎಲ್ಲವೂ ನನ್ನದೇ ಎಂದು ಇಡುವ ವ್ಯರ್ಥ ಮಮತೆಯೇ ಪ್ರಾಣಿಗಳಿಗೆ ಕಷ್ಟ ಕೊಡುತ್ತಾ ಇರುತ್ತದೆ. ಮನುಷ್ಯನು ಗಳಿಸಿದ ಧನವನ್ನು ಕೊಡುತ್ತಾ ಇರುವ ತನಕ ಜನರು ಅವನಿಗೆ ಸಹೋದರ ಬಂಧುಗಳಾಗಿ ಇರುತ್ತಾರೆ. ಅವನು ಗಳಿಸಿದ ಹಣವನ್ನು ಎಲ್ಲ ಬಂಧು ಬಾಂಧವರು ಸದಾ ಭೋಗಿಸುತ್ತಾ ಇರುತ್ತಾರೆ. ಆದರೆ ಮೂರ್ಖ ಮನುಷ್ಯನು ತಾನು ಮಾಡಿದ ಪಾಪದ ಫಲರೂಪಿ ದುಃಖಗಳನ್ನು ಒಬ್ಬನೇ ಅನುಭವಿಸುತ್ತಾನೆ. ಉತ್ತಂಕ ಮುನಿಗಳು ಈ ಪ್ರಕಾರ ಹೇಳುತ್ತಿರುವಾಗ ಅವರ ಮಾತುಗಳ ಕುರಿತು ವಿಚಾರ ಮಾಡಿ ಕಲಿಕ ವ್ಯಾಧನು ಭಯದಿಂದ ವ್ಯಾಕುಲನಾಗಿ ಕೈ ಮುಗಿದು ಪದೇ ಪದೇ ಹೇಳತೊಡಗಿದನು. ಸ್ವಾಮಿ, ನನ್ನ ಅಪರಾಧಗಳನ್ನು ಕ್ಷಮಿಸಿರಿ. ಆ ಮಹಾತ್ಮರ ಸಂಘದ ಪ್ರಭಾವದಿಂದ ಹಾಗೂ ಭಗವಂತನ ಸಾನ್ನಿಧ್ಯ ದೊರೆತುದರಿಂದ ಆ ಬೇಡನ ಎಲ್ಲ ಪಾಪಗಳು ನಾಶವಾದವು ಹಾಗೂ ಅವನ ಮನಸ್ಸಿನಲ್ಲಿ ಭಾರೀ ಪಶ್ಚಾತ್ತಾಪ ಉಂಟಾಯಿತು. ಅವನು ಹೇಳಿದನು, ವಿಪ್ರವರ್ಯರೇ, ನಾನು ಜೀವನದಲ್ಲಿ ಭಾರೀ ಪಾಪಗಳನ್ನು ಮಾಡಿರುವೆನು. ಆದರೆ ಎಲ್ಲವೂ ನಿಮ್ಮ ದರ್ಶನ ಮಾತ್ರದಿಂದಲೇ ನಾಶವಾಗಿ ಹೋದವು. ಸ್ವಾಮಿ, ನನ್ನ ಬುದ್ಧಿಯು ಸದಾ ಪಾಪದಲ್ಲೇ ಮುಳುಗಿರುತ್ತಿತ್ತು. ನಾನು ನಿರಂತರ ದೊಡ್ಡ ದೊಡ್ಡ ಪಾಪಗಳನ್ನೇ ಆಚರಿಸಿದೆ. ಅವುಗಳಿಂದ ನನ್ನ ಉದ್ಧಾರ ಹೇಗೆ ಆಗುವುದು? ನಾನು ಯಾರಿಗೆ ಶರಣು ಹೋಗಲಿ? ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳಿಂದಾಗಿ ನಾನು ವ್ಯಾಧನಾಗಬೇಕಾಯಿತು. ಇಲ್ಲಿಯೂ ನಾನು ಪಾಪಗಳನ್ನು ಗಳಿಸಿದೆ. ಆ ಪಾಪಗಳನ್ನು ಮಾಡಿ ನನಗೆ ಯಾವ ಗತಿಯೂ ದೊರೆಯುವುದೋ? ಮಹಾತ್ಮರಾದ ಬ್ರಹ್ಮರ್ಷಿ ಉತ್ತಂಕರು ಕಲಿಕನ ಈ ಮಾತನ್ನು ಕೇಳಿ ಇಂತೆಂದರು. ಉತ್ತಂಕರು ಕಲಿಕನಿಗೆ ಏನು ಹೇಳಿದರು? ಮುಂದುವರಿಯುವುದು ಮುಂದಿನ ಭಾಗದಲ್ಲಿ.